ಶ್ರೀಮಂತಿಕೆ ಬರಲಿರುವ ಮುನ್ನ ಪ್ರಕೃತಿ ನೀಡುವ 21 ಪವಿತ್ರ ಸೂಚನೆಗಳು. ಅದೃಷ್ಟದ ಬಾಗಿಲು ತೆರೆಯುವ ಲಕ್ಷಣಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಹೆಚ್ಚು ಜನರಿಗೆ ಶ್ರೀಮಂತನೆಂದು ಕರೆಸಿಕೊಳ್ಳಬೇಕು, ಸಂಪತ್ತು ಹೆಚ್ಚಾಗಿ ಮನೆಗೆ ಬರುವಂತೆ ಮಾಡಬೇಕು ಎಂಬ ಬಯಕೆ ಇರುತ್ತದೆ. ಆದರೆ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮೊದಲು ಪ್ರಕೃತಿಯು ಕೆಲವು ವಿಶೇಷ ಸಂಕೇತಗಳನ್ನು ತೋರಿಸುತ್ತದೆ. ಈ ಲಕ್ಷಣಗಳನ್ನು ತಕ್ಷಣ ಗುರುತಿಸಲು ತಿಳಿದಿದ್ದರೆ ನೀವು ಅದೃಷ್ಟದ ಬಾಗಿಲು ಮುಟ್ಟಿದಂತೆಯೇ. ಈ 20 ಶಕುನಗಳು ಅಥವಾ ಶುಭ ಚಿಹ್ನೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕೈಯಿಂದ ಸುಮ್ಮನೆ ಅದೃಷ್ಟ ಸರಿದು ಹೋಗಬಹುದು. 1. ಕೈಗಳಲ್ಲಿ ತುರಿಕೆ. ಪುರುಷನ ಬಲಗೈ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆಯಾದರೆ ಅದನ್ನು ಶುಭ ಸಂಕೇತ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹಣಕಾಸಿನ ಸಮಸ್ಯೆಗಳು ದೂರವಾಗುವ ಸೂಚನೆ ಇದಾಗಿರುತ್ತದೆ. 2. ಶಂಖದ ಧ್ವನಿ. ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳ ಸಂಕೇತ. ನಿಮ್ಮ ಕಷ್ಟಕಾಲ ಮುಗಿಯಲಿದೆ, ಯಶಸ್ಸು ನಿಮ್ಮ ಬೆನ್ನು ಹತ್ತಲಿದೆ ಎಂದು ಅರ್ಥ. 3. ಕಪ್ಪು ಇರುವೆಗಳು ಆಹಾರಕ್ಕೆ ಬರುವುದು. ಹಠಾತ್ ಮನೆಯಲ್ಲಿ ಕಪ್ಪು ಇರುವೆಗಳು ಆಹಾರದ ಕಡೆಗೆ ಬರಲಾರಂಭಿಸಿದರೆ ಅದನ್ನು ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸಿದಂತೆ ಪರಿಗಣಿಸುತ್ತಾರೆ. 4. ಹಸು ಬಾಗಿಲಿಗೆ ಬರುವುದು. ಬೆಳಗ್ಗೆ ಬಾಗಿಲಿಗೆ ಹಸು ಬಂದು ಅಂಬೆಗಾಲು ಹಾಕಿದರೆ ಅದನ್ನು ದೇವಿಯ ಆಶೀರ್ವಾದ ಎಂದು ತಿಳಿಯಬೇಕು. ಹಸುವಿಗೆ ಏನಾದರೂ ತಿನ್ನಲು ನೀಡಿ ಹರ್ಷದಿಂದ ಕಳಿಸಿ. 5. ತುಳಸಿ ಗಿಡ ದಟ್ಟವಾಗುವುದು. ಮನೆಯಲ್ಲಿ ತುಳಸಿ ಗಿಡ ಹಸಿರು ದಟ್ಟವಾಗಿ ಬೆಳೆಯುತ್ತಿದ್ದರೆ ಆ ಮನೆಯಲ್ಲಿ ಸಂತೋಷ, ಹಣ ಮತ್ತು ಸಮೃದ್ಧಿ ಮನೆ ಮಾಡಲಿದೆ ಎಂದು ಅರ್ಥ. 6. ಪೊರಕೆ ಹೊಡೆಯುವ ಧ್ವನಿ. ಬೆಳಗ್ಗೆ ಪೊರಕೆ ಹೊಡೆಯುವ ಧ್ವನಿ ಕೇಳಿದರೆ ಲಕ್ಷ್ಮೀದೇವಿಯು ನಿಮ್ಮ ಕಡೆಗೆ ನಡೆದುಕೊಳ್ಳುತ್ತಿದ್ದಾಳೆ ಎಂದು ಗುರುತಿಸಬಹುದು. 7. ಹಣ ಬಿದ್ದಿರುವುದು. ಮನೆಯ ಹೊರಗೆ ಅಥವಾ ಬಟ್ಟೆಗಳಿಂದ ಹಣ ಕೆಳಗೆ ಬಿದ್ದರೆ ಅದು ಹಣದ ಆಮದಿನ ಲಕ್ಷಣವಾಗಿರುತ್ತದೆ. 8. ಬಿಳಿ ಎಕ್ಕಾದ ಗಿಡ. ಮನೆಯ ಬಾಗಿಲಿನ ಬಳಿ ಬಿಳಿ ಎಕ್ಕಾದ ಗಿಡ ಬೆಳೆದರೆ ನಿಮ್ಮ ಬದುಕಿನಲ್ಲಿ ಶ್ರೀಮಂತಿಕೆಯ ಬಾಗಿಲು ತೆರೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. 9. ಬೆಕ್ಕು ಮರಿಗಳನ್ನು ಹಾಕುವುದು. ಮನೆಯಲ್ಲೇ ಬೆಕ್ಕು ಮರಿಗಳನ್ನು ಹಾಕಿದರೆ ಅದನ್ನು ತುಂಬಾ ಶುಭವೆಂದು ಪರಿಗಣಿಸುತ್ತಾರೆ. ಇದೊಂದು ಅದೃಷ್ಟದ ಸೂಚನೆ. 10. ಹಲ್ಲಿಗಳು ಒಂದೇ ಕಡೆ ಕಾಣಿಸುವುದು. 3 ಹಲ್ಲಿಗಳು ಒಂದೇ ಕಡೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಅದು ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಬರುತ್ತಿದ್ದಾಳೆ ಎಂಬ ಸೂಚನೆಯಾಗಿದೆ. 11. ಬೆಳಗ್ಗೆ ಕಪ್ಪು ಕಾಣಿಸುವುದು. ಬೆಳಗ್ಗೆ ಎದ್ದಾಗ ಸುತ್ತಮುತ್ತ ಎಲ್ಲಾದರೂ ಕಪ್ಪು ಕಾಣಿಸಿಕೊಂಡರೆ ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಆರಂಭವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. 12. ಗೂಬೆ ಕಾಣಿಸಿಕೊಳ್ಳುವುದು. ಲಕ್ಷ್ಮೀದೇವಿಯ ವಾಹನವಾದ ಗೂಬೆ ನಿಮ್ಮ ಮನೆಯ ಬಳಿ ಕಾಣಿಸಿಕೊಳ್ಳುವುದಾದರೆ ದೇವಿಯ ಕೃಪೆ ನಿಮ್ಮ ಮನೆಯ ಮೇಲೆ ಇರುತ್ತದೆ. 13. ಕನಸಿನಲ್ಲಿ ಹೂವುಗಳು ಅಥವಾ ದೇವಾಲಯ. ಹಳದಿ ಅಥವಾ ಕೆಂಪು ಹೂವುಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ದೇವಿಯ ಅನುಗ್ರಹ ನಿಮ್ಮ ಕಡೆ ಇದೆ. ದೇವಾಲಯ ಅಥವಾ ದೇವಿಯನ್ನು ಕನಸಿನಲ್ಲಿ ನೋಡುವುದು ಕೂಡ ಶುಭ ಸಂಕೇತ. 14. ನಾಯಿ ಬಾಯಿಯಲ್ಲಿ ಆಹಾರದ ವಸ್ತು. ನೀವು ಹೊರಗಡೆ ಹೋಗುವಾಗ ನಾಯಿ ತನ್ನ ಬಾಯಿಯಲ್ಲಿ ರೊಟ್ಟಿ ಅಥವಾ ಸಸ್ಯಾಹಾರವನ್ನು ಕರೆದೊಯ್ಯುತ್ತಿದ್ದರೆ ಹಣದ ಲಾಭವಾಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. 15. ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವುದು. 3 ರಿಂದ 5 ಗಂಟೆಯ ಒಳಗೆ ನಿಮ್ಮ ನಿದ್ರೆ ಸ್ವಯಂಚಾಲಿತವಾಗಿ ಮುಕ್ತಾಯವಾಗುತ್ತಿದ್ದರೆ ಲಕ್ಷ್ಮೀದೇವಿಯ ಕೃಪೆ ನಿಮಗಿದೆ ಎಂದು ತಿಳಿಯಬಹುದು. 16. ಕನಸಿನಲ್ಲಿ ಗಿಳಿ. ಗಿಳಿಯ ಕನಸು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಎಂಬ ಸೂಚನೆಯಾಗುತ್ತದೆ. 17. ಕನಸಿನಲ್ಲಿ ಆನೆ, ನವಿಲು, ಶಂಖ ಈ ರೀತಿ ಪವಿತ್ರ ಪ್ರಾಣಿಗಳನ್ನು ಕನಸಿನಲ್ಲಿ ನೋಡಿದರೆ ಶ್ರೀಮಂತಿಕೆ ಬರುವ ಸೂಚನೆಯಾಗಿರುತ್ತದೆ. 18. ತೃತೀಯ ಲಿಂಗಿಗಳು ಅಥವಾ ಕಿನ್ನರರು ಕಾಣಿಸುವುದು. ನಿಮ್ಮ ದಾರಿಯಲ್ಲಿ ತೃತೀಯ ಲಿಂಗಿ ಅಥವಾ ಕಿನ್ನರರನ್ನು ಕಂಡು ಅವರು ಹಣ ಕೇಳಿದರೆ ಅವರಿಗೆ ಸಹಾಯ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ. 19. ಕೋಗಿಲೆ ಕೂಗುವುದು. ಮನೆಯ ಛಾವಣಿಯ ಮೇಲೆ ಕೋಗಿಲೆ ಕೂಗಿದರೆ ಆ ಮನೆಗೆ ಸಂಪತ್ತು ಹರಿದು ಬರುವ ಸೂಚನೆ. 20. ತೆಂಗಿನಕಾಯಿ ದರ್ಶನ. ಬೆಳಗ್ಗೆ ಎದ್ದು ಪೂಜೆಯ ತೆಂಗಿನಕಾಯಿಯ ದರ್ಶನವಾದರೆ ನಿಮ್ಮ ಜೀವನದಲ್ಲಿ ಪರಮಲಕ್ಷ್ಮಿಯ ಅನುಗ್ರಹ ಆರಂಭವಾಗಿದೆ ಎಂದು ಅರ್ಥ.
ಈ ಲಕ್ಷಣಗಳು ಹಿಂದೂ ಧರ್ಮದ ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ವಿವರಿಸಲ್ಪಟ್ಟಿದೆ. ಇವುಗಳ ಸತ್ಯಾಸತ್ಯತೆ ವೈಜ್ಞಾನಿಕವಾಗಿ ದೃಢಪಟ್ಟಿಲ್ಲ, ಆದರೆ ನಾವು ನಂಬಿಕೆಯ ಶಕ್ತಿ ಮತ್ತು ಧರ್ಮದ ಪರಿಪರೀಕ್ಷೆಯಲ್ಲಿ ಇವುಗಳನ್ನು ಅರ್ಥೈಸಬಹುದು. ನಿಮ್ಮ ಜೀವನದಲ್ಲಿಯೂ ಈ ಲಕ್ಷಣಗಳು ಕಂಡುಬಂದರೆ ಅವುಗಳನ್ನು ಶ್ರದ್ಧೆಯಿಂದ ಗಮನಿಸಿ, ಧೈರ್ಯದಿಂದ ಮತ್ತು ಭಕ್ತಿಯಿಂದ ಮುಂದುವರಿಯಿರಿ. ಲಕ್ಷ್ಮೀದೇವಿಯ ಕೃಪೆ ಸದಾ ನಿಮ್ಮ ಮನೆಯ ಮೇಲೆ ಇರಲಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.